ಸರ್ ಈಗ ಇಂಜಿನ್ ಆಯಿಲ್ ಚೇಂಜ್ ಆಗಿದೆ, ಓಕೆ, ಆಯಿಲ್ ಫಿಲ್ಟರ್ ಮತ್ತು ಕೂಲೆಂಟ್ ಚೇಂಜ್ ಆಗಿದೆ, ಓಕೆ, ಬ್ರೇಕ್ ಫ್ಲೂಯಿಡ್ ಚೇಂಜ್ ಆಗಿದೆ, ಹಾಂ, ವೀಲ್ ಎಲೆಮೆಂಟ್ ವೀಲ್ ಬ್ಯಾಲೆನ್ಸಿಂಗ್ ಆಗಿದೆ, ವಾಶ್ ಆಗಿದೆ, ಸಸ್ಪೆನ್ಷನ್ ಲುಬ್ರಿಕೇಷನ್ ಆಗಿದೆ, ಓಕೆ, ಮತ್ತು ಟೈಮಿಂಗ್ ಚೇಂಜ್ ಮಾಡಿದ್ದೀವಿ, ಸರಿ ಸರ್, ಆಯಿಲ್ ಕೂಲರ್ನು ಚೇಂಜ್ ಮಾಡಿದ್ದೀವಿ. ಓಕೆ ಸರ್, ನಾರ್ಮಲ್ ರೆಗ್ಯುಲರ್ ಸರ್ವಿಸ್ ಆಗಿದೆ. ಓಕೆ. ಡ್ರೈವಿಂಗ್ ಹೆಂಗಿದೆ ಸರ್? ಟೆಸ್ಟ್ ಡ್ರೈವ್ ಎಲ್ಲ ಫಸ್ಟ್ ಚೆನ್ನಾಗಿದೆ, ಓಕೆ ಓಕೆ ಆಗಿದೆ. ಓಕೆ, ಒಂದು 2000 ಕಿಲೋಮೀಟರ್ ಆದಮೇಲೆ ಇನ್ನೊಂದು ಸರಿ ಬಂದು ನಮ್ಮ ಹತ್ರ ಒಂದು ಜನರಲ್ ಚೆಕಪ್ ಒಂದು ಮಾಡಿಸ್ತೀವಿ. ಓಕೆ, 2000 ಆದಮೇಲೆ 2000 ಓಕೆ ಓಕೆ ಫೈನ್. ಅದು ಬಿಟ್ಟರೆ ಏನಾದರೂ ಪ್ರಾಬ್ಲಮ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಗೈಸು, ಹುಂಡೈಯಿಂದ ನಾನು ಕಾರು ಡೆಲಿವರಿ ತೊಗೊಂಡೆ. ಸೊ ಯಾವತ್ತು 15 to 20 ಡೇಸ್ ನಾನು ಯಾವತ್ತು ಹಾಗೆ ಕಾರ್ನ ಸರ್ವಿಸಿಗೆ ಬಿಟ್ಟಿರಲಿಲ್ಲ. ಸೊ ಫಾರ್ ದ್ಯಾಟ್ ಫಸ್ಟ್ ಟೈಮ್ ಇಷ್ಟು 15 ಡೇಸ್ವರೆಗೂ ಅದು ಏನೋ ಒಂದು ಮಟೀರಿಯಲ್ ಬರೋದೇ ಭಾಳ ತಡ ಆಗ್ಬಿಡ್ತು. ಸೊ ಅದಕ್ಕೋಸ್ಕರ 15 ಡೇಸ್ ವೆಯ್ಟ್ ಮಾಡಿ ಕಾರ್ ತೊಗೊಂಡಿದ್ದಾಯಿತು. ಸೊ ಇವತ್ತು ಕಾರ್ ತೊಗೊಳ್ತಾ ಇದ್ದೀನಿ. ತೊಗೊಂಡು ಸ್ವಲ್ಪ ಒಂದು ಗೂಡ್ಸ್ ಬಂದಿದೆ ಹಾವೇರಿ VRLಗೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. 15-20 ದಿವಸಕ್ಕೊಮ್ಮೆ ಹಾವೇರಿ VRLನಾಗ ನಾನು ಪ್ರಾಡಕ್ಟ್ಸ್ಗಳು ಬಂದಿರ್ತವೆ. ಸೊ ಆ ಪ್ರಾಡಕ್ಟ್ಸ್ಗಳನ್ನ ತೊಗೊಳ್ಳಿಕ್ಕೋಸ್ಕರ ಈಗ ಅಲ್ಲಿಗೆ ಹೊಂಟೇನೆ. ಆಲ್ಮೋಸ್ಟ್ 1.25 ಕ್ವಿಂಟಲ್ ಪ್ರಾಡಕ್ಟ್ಸ್ ಅದು. ಸೊ ಸುಮ್ಮನೆ ಟ್ರಾನ್ಸ್ಪೋರ್ಟೇಷನಿಗೆ ಕೊಡೋದು, ನಾ ಕಾರ್ನ ಹಾಕೊಳ್ಳೋದು ಎರಡೂ ಒಂದೇ ಆಗ್ತದೆ ಅಂತ ಹೇಳ್ಬಿಟ್ಟು ಸೊ ಕಾರ್ನ ಹಾಕೋತಿರ್ತೀನಿ. ಸೊ ಈಗ ಅಲ್ಲಿಗೆ ಹೊಂಟೀನಿ. ಮಾರ್ನಿಂಗ್ ಲಾನ್ ಟೆನ್ನಿಸ್ ಆಡ್ಲಿಕ್ಕೆ ಬರೋದು ಇಲ್ಲೇ ಫ್ರೆಂಡ್ಸ್, ಇಲ್ಲೇ ಈ ರೋಟ್ರಿ ಸ್ಕೂಲ್ ಹಿಂಭಾಗದೊಳಗೆ ಒಂದು ಕೋರ್ಟ್ ಅದ ನಮ್ಮದು. ಸೊ ಅಲ್ಲೇ ಆಡ್ಲಿಕ್ಕೆ ಬರ್ತಿರ್ತೀನಿ. ಸೊ ಈಗ ರೈಟ್ ಸೈಡಿಗೆ ಪ್ರಯಾಣ. ರಾಮಕೃಷ್ಣ ಆಶ್ರಮ ಎಡಗಡೆ ಇರುವಂಥದ್ದು. ಸೊ ಏನೋ ಕನ್ಸ್ಟ್ರಕ್ಷನ್ ನಡೆಸ್ಯಾರ ಅಲ್ಲಿಗೆ. ಏನು ಗೊತ್ತಾ, ನಾನು ಕಾರ್ ಡ್ರೈವಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ದು 19ನೇ ವಯಸ್ಸಿಗೆ. ಸುಮಾರು ಈಗ 18ರಿಂದ 19 ವರ್ಷ ಆಯಿತು. ಸೊ 18ರಿಂದ 19 ವರ್ಷ ನಾನು ಫಸ್ಟಿಗೆ ಕಾರ್ ಡ್ರೈವಿಂಗ್ ಕಲ್ತಿದ್ದು ಟಾಟಾ ಇಂಡಿಕಾದ್ದು. ಅದು 3rd ಹ್ಯಾಂಡ್ ಕಾರ್ದು. ಸೊ ನಮ್ಮ ಫಾದರ್ ಅವಾಗ ಫಸ್ಟಿನ ಒಂದು ಸ್ವಲ್ಪ ಕಾರ್ ಎಕ್ಸ್ಪೀರಿಯನ್ಸ್ ಆಗಲಿ ನಮಗಂತ ಹೇಳ್ಬಿಟ್ಟು 3rd ಹ್ಯಾಂಡ್ ಕಾರ್ ತಂದಿದ್ರು. ಬಟ್ ಆದರೂ ಕೂಡ ಅದ್ರ ಪಿಕಪ್ ಬಹಳ ಬೆಸ್ಟ್ ಇತ್ತು. ಸೊ ಈಗ ಅದರಿಂದ ಏನಾಯ್ತಂದ್ರೆ ಅದರಿಂದ ನಾನು ಡ್ರೈವಿಂಗ್ ಕಲ್ತ್ಕೊಂಡೆ. ಸೊ ಅದಾದಮೇಲೆ ಮೇ ಬಿ ಯಾವುದು ಆಲ್ಮೋಸ್ಟ್ ಅದನ್ನು ನಾವು 10 ವರ್ಷ ಇಟ್ಕೊಂಡಿದ್ವಿ. ಆ 3rd ಹ್ಯಾಂಡ್ ಕಾರ್ನ 10 ವರ್ಷ ಇಟ್ಕೊಂಡಿದ್ವಿ. ಅಂಥ ಪರಿ ಒಂದು ಭಾಳ ದೊಡ್ಡ ಖರ್ಚು ಅಂತ ಏನು ಬಂದಿರಲಿಲ್ಲ ಆ ಥರ. ಸೊ ನಾರ್ಮಲ್ ಖರ್ಚೆ ಬಂದಿತ್ತು. ಸೊ ಈಗ ಅದಾದಮೇಲೆ ನಾವು ತೊಗೊಂಡಿದ್ದು ನನ್ನ ಮ್ಯಾರೇಜ್ ಆದಮೇಲೆ 2017 ಆಗಸ್ಟಲ್ಲಿ ನಾವು ಯಾವುದದು ನಿಸ್ಸಾನ್ ಕಂಪ್ನಿ ಕಾರ್. ಅದು ನನಗೆ ಈಗ ನೆನಪಾಯ್ತದು. ನಿಸ್ಸಾನ್ ಕಂಪ್ನಿ ಕಾರ್, ನಿಸ್ಸಾನ್ ಏನೋ ಒಂದು ಬರುತ್ತದ್ರಲ್ಲಿ ಯಾವುದೋ ಒಂದು ಬ್ರ್ಯಾಂಡ್. ಸೊ ಅದನ್ನು ನಾನು ಯೂಸ್ ಮಾಡಿದ್ದೆ. ಸುಮಾರು 7 ವರ್ಷ ಯೂಸ್ ಮಾಡಿದೆ. ಅದು ಹೆಂಗೆ ಬಂತಂದರೆ ಅದು ಒಂಥರ ಚಿಕ್ಕ ಮಕ್ಳು ಆಟಿಕೆ ಆಡೋ ಕಾರ್ ಇದ್ದಂಗೆ. ಅದು ಏನು ನನಗಂತೂ ಅದು ಯೂಸೇ ಆಗಲಿಲ್ಲ ಪರ್ಫೆಕ್ಟಾಗಿ. ಸೊ ಅಂಥದ್ರಾಗ 7 ವರ್ಷ ಡಿಕ್ಕಿದೆ. ಅದಾದಮೇಲೆ ತೊಗೊಂಡಿದ್ದು ಇದು ಸೆಕೆಂಡ್ ಹ್ಯಾಂಡ್ i10 ಕಾರು. ಇದು ನಮ್ಮ ಬ್ರದರ್ದೇ. ಇದು ಅವರು ಡಾಕ್ಟ್ರಾಗಿ ವರ್ಕ್ ಮಾಡ್ತಾರೆ. ಸೊ ಭಾಳ ಡಿಸಿಪ್ಲಿನ್ ಮೇಂಟೆನೆನ್ಸ್ ಇರುತ್ತೆ ಅಂತ ತೊಗೊಂಡೆ. ಅಫ್ಕೋರ್ಸ್ ಭಾಳ ಡಿಸಿಪ್ಲಿನ್ ಮೇಂಟೆನೆನ್ಸ್ ಇತ್ತು. ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋ ಪ್ರಾಬ್ಲಮ್ ಅಬೌಟ್ ದ್ಯಾಟ್. ಅವ್ರು ಈವನ್ ಈಗ ಈ ಒಂದು ಸರ್ವಿಸ್ ಬಂದ ಮೇಲೂ ಕೂಡ ಅವರು ಸರ್ವಿಸ್ ಪರ್ಸನ್ನು ಅದನ್ನೇ ಹೇಳಿದ್ರು, ಬೆಸ್ಟ್ ಮೇಂಟೈನ್ ಮಾಡಿದ್ದಾರೆ, ನೀವು ಕೂಡ ಬೆಸ್ಟ್ ಮೇಂಟೈನ್ ಮಾಡಿದ್ದೀರ ಅಂತ. ಈಗ ಇದನ್ನು ಯೂಸ್ ಮಾಡಿದ್ದೀನಿ. ಈಗೀಗ ಮೇ ಬಿ 89,000 ಕಿಲೋಮೀಟರ್ವರೆಗೂ ಅದೇ ಈಗಿದ್ದು ಕಾರು. ಇದು ಇನ್ನೆಷ್ಟು ಕಿಲೋಮೀಟರ್ ಬರ್ತದೆ ಅಂತ ನೋಡ್ಬೇಕು. ಇನ್ನು ಯಾರೋ ಹೇಳಿದ್ದಾರೆ ಆಲ್ಮೋಸ್ಟ್ ನಿಮಗೆ 1.5 to 2 lakh ಕಿಲೋಮೀಟರ್ವರೆಗೂ ಆಯಿಲ್ ಚೇಂಜ್ ಎಕ್ಸ್ಪೆನ್ಸಸ್ ಒಂದು ಬಿಟ್ಟರೆ ಬೇರೆ ಏನೂ ಎಕ್ಸ್ಪೆನ್ಸಸ್ ಬರೋದಿಲ್ಲ ಅಂತ ಹೇಳ್ಯಾರ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್. ಈಗೇನು ನೀವು ಬೈಪಾಸ್ ನೋಡ್ಲಿಕ್ಕಿರಲ್ಲ. ಸೊ ಮುಂಚೆ ಈ ಬೈಪಾಸ್ ಒಳಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕಾದ್ರೆ ಒಂದು 2 ಸರಿ ಮುಖ ತೊಳ್ಕೊತಿದ್ದೆ. ಯಾಕಂದ್ರೆ ಅಷ್ಟು ನಿದ್ದೆ ಬರೋದು.
ಒಟ್ಟ ಹಂಪ್ಸ್ ಇರ್ತಿದ್ದಿಲ್ಲ, ಏನು ಇರ್ತಿದ್ದಿಲ್ಲ. ಆಮೇಲೆ ಗಾಡಿಗಳು ಭಾಳ ಕಡಿಮೆ ಇರ್ತಿದ್ವು, ಸಿಂಗಲ್ ವೇ. ಸೊ ಬಡಬ್ಬರಿ ನಿದ್ದೆ ಬಂದ್ಬಿಡ್ತಿತ್ತು ನನಗೆ. ಬಟ್ ಈಗ ಆ ಥರದ್ದೇನಿಲ್ಲ. ಈಗ ಆಲ್ಮೋಸ್ಟ್ ಇಲ್ಲಿಂದ ಮಂತ್ರಾಲಯದವರೆಗೂ ನಾನು ಡ್ರೈವ್ ಮಾಡ್ತೀನಿ, ಒಂಚೂರು ನಿದ್ದೆ ಬರೋಂಗಿಲ್ಲ. ಬಟ್ ಅವಾಗ ಹಂಗಾಗಿರಲಿಲ್ಲ. ಸೊ ಒಂದು ಸ್ವಲ್ಪ ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕಂದ್ರೆ ಜಸ್ಟ್ 110 ಕಿಲೋಮೀಟ್ರಿಗೆ ಒಂದು 2 ಸರಿ ಮುಖ ತೊಳ್ಕೊತಿದ್ದೆ ನಿದ್ದೆ ಬಂತು ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಅವಾಗ ತಾನೇ ಡ್ರೈವಿಂಗ್ ಬಿಗಿನಿಂಗ್ ನನಗೆ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ 5 ವರ್ಷ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಇನ್ ಡ್ರೈವಿಂಗ್. ಸೊ ಆ ಥರದ್ದೆಲ್ಲ ಅನಿಸ್ತಿತ್ತು. ಬಸ್ ಸ್ಟ್ಯಾಂಡ್ ಹಿಂಭಾಗದಾಗಿರುವಂಥದ್ದು VRL. ಗೈಸ್, ಬೆಳಿಗ್ಗೆ ಎಲ್ಲ ಅಷ್ಟು ನನ್ನ ಬಿಸ್ನೆಸ್ ವರ್ಕ್ಸ್ ಎಲ್ಲ ಆಯಿತು. ಅಲ್ಲೆಲ್ಲ VRL ಪ್ರಾಡಕ್ಟ್ಸ್ ತೊಗೊಂಬಂದು ಅಂಗಡಿಯೊಳಗಿಟ್ಟು, ಅಂಗಡಿಯಿಂದ ಕೆಲವೊಂದು ಪ್ರಾಡಕ್ಟ್ಸ್ಗಳು ತೊಗೊಂಬಂದು ನಮ್ಮ ಮನೆಯೊಳಗಿಟ್ಟು ಕೆಲವೊಂದು ಕಸ್ಟಮರ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದಿತ್ತು. ಎಲ್ಲ ಮಾಡಿ ಇವತ್ತು ಫ್ಯಾಮ್ಲಿನ ಕರ್ಕೊಂಡು ಶಾಪಿಂಗ್ ಹೊಂಟೀನಿ ನಾನು. ಸೊ ಭಾಳ ತಿಂಗಳುಗಳಿಂದ ಶಾಪಿಂಗ್ ಹೋಗ್ಲಿಕ್ಕೆ ಆಗಿರಲಿಲ್ಲ. ಸೊ ಡ್ಯೂ ಟು ಸಮ್ ಬ್ಯುಸಿ ಶೆಡ್ಯೂಲಿಂದ ಸೊ ಇವತ್ತು ಹೊಂಟೀನಿ. मेरा जहां तेरी बात